ಒಂದೂವರೆ ತಿಂಗಳಿಂದನೂ ಜಗತ್ತು ಆತಂಕದಿಂದ ಎದುರು ನೋಡ್ತಾ ಇದ್ದಂಥ ಯುದ್ಧ ಪಶ್ಚಿಮ ಏಷ್ಯಾದಲ್ಲಿ ಶುರು ಆಗಿಯೇ ಬಿಟ್ಟಿದೆ. ಜನವರಿ ಮೊದಲ ಭಾಗದಲ್ಲಿ ಇರಾನಿನ ಜನತೆ ಅಲ್ಲಿನ ಮೂಲಭೂತವಾದಿ ಆಡಳಿತದ ವಿರುದ್ಧ ದಂಗೆ ಎದ್ದಾಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು, ಹೆಲ್ಪ್ ಈಸ್ ಆನ್ ದ ವೇ ಅಂತ. ಆದರೆ ಆ ಹೆಲ್ಪ್ ಬರಲಿಲ್ಲ. ಇರಾನಿ ಸರ್ಕಾರ ಸುಮಾರು 32,000 ಆಂದೋಲನಕಾರರನ್ನು ಹತ್ಯೆಗೈದಿತ್ತು. ಸೊ ಟ್ರಂಪ್ ಇಂದಾಗಲಿ ಬೇರೆ ಎಲ್ಲಿಂದಲಾಗಲಿ ಆ ಜನತೆಗೆ ಸಹಾಯ ಬಾರದ ಕಾರಣ ಅವರು ತಮ್ಮ ಆಂದೋಲನವನ್ನು ನಿಲ್ಲಿಸಿಬಿಟ್ರು. ಅಂದರೆ ಆಂದೋಲನಕಾರರು ಸೋತು ಹೋದರು, ಮೂಲಭೂತವಾದಿ ಸರ್ಕಾರ ಗೆಲುವು ಸಾಧಿಸಿತು. ಇದು ನಾವೆಲ್ಲ ಅಂದುಕೊಂಡದ್ದು. ಯಾಕೆ ಅಮೆರಿಕ ಆಗ ಅಟ್ಯಾಕ್ ಮಾಡಲಿಲ್ಲ ಇರಾನ್ ಮೇಲೆ? ಇರಾನ್ ಮೇಲೆ ಅಟ್ಯಾಕ್ ಮಾಡೋದು ಎಕ್ಸ್ಪೆಕ್ಟೆಡ್ ಆಗೇ ಇತ್ತು. ಆದರೆ ಆಗಿನ ವಾಸ್ತವಗಳೇನು? ನಿಜ ಹೇಳಬೇಕು ಅಂದರೆ ಕಳೆದ ಜೂನ್ ತಿಂಗಳಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಒಟ್ಟಾಗಿ ಇರಾನ್ ಮೇಲೆ ದಾಳಿ ನಡೆಸೋದು ನಿಮಗೆಲ್ಲ ನೆನಪಿರ್ಬೋದು. ಅನಂತರ ಮತ್ತೊಂದು ದಾಳಿ ಆಗಬಹುದು ಅಂತ ಅನಿಸಿದರೂ ಸಹ ಅಮೆರಿಕ ಪಶ್ಚಿಮ ಏಷ್ಯಾದಿಂದ ತನ್ನೆಲ್ಲ ವಿಮಾನ ವಾಹಕ ನೌಕೆಗಳನ್ನು ದೂರಕ್ಕೆ ತಗೊಂಡೋಯ್ತು. ಹೀಗಾಗಿ ಜನವರಿ ತಿಂಗಳಲ್ಲಿ ಇರಾನ್ ಮೇಲೆ ದಾಳಿ ಎಸಗಲು ಅನುಕೂಲವಾಗುವಂಥ ಯಾವುದೇ ಒಂದು ಅಂದರೆ ವಿಮಾನ ವಾಹಕ ನೌಕೆ, ಯುದ್ಧ ನೌಕೆ ಅಮೆರಿಕದ್ದು ಅರೇಬಿಯನ್ ಸೀನಲ್ಲಾಗಲಿ ಮೆಡಿಟರೇನಿಯನ್ ಸೀನಲ್ಲಾಗಲಿ ಇರಲಿಲ್ಲ. ಇರಾನ್ನಲ್ಲಿ ಆಂದೋಲನ ನಡೀತಾ ಇದ್ದಾಗ ಆಗ ನಮಗೆ ಬಂದ ಸುದ್ದಿ, ಫಿಲಿಪೀನ್ಸ್ನಿಂದ USS ಅಬ್ರಹಂ ಲಿಂಕನ್, ಕೆರಿಬಿಯನ್ ಸೀಯಿಂದ USS ಜೆರಾಲ್ಡ್ ಆರ್ ಫೋರ್ಡ್ ಇಸ್ರೇಲ್ ಕಡೆಗೆ ಹೊರಟಿವೆ ಅಂತ. ಅವೆರಡೂ ಸಹ 1 ವಾರ 10 ದಿನಗಳ ಹಿಂದೆ ತಮ್ಮ ಸ್ಥಾನಗಳಿಗೆ ತಲುಪಿದವು. USS ಅಬ್ರಹಂ ಲಿಂಕನ್ ಉತ್ತರ ಅರೇಬಿಯನ್ ಸೀಗೆ ಮತ್ತು USS ಜೆರಾಲ್ಡ್ ಆರ್ ಫೋರ್ಡ್ ಇಸ್ರೇಲ್ನ ಹೈಫಾ ಬಂದರಿಗೆ. ಆಗ ಇನ್ನು ಯುದ್ಧ ಶುರುವಾಗ್ಬೋದು, ದಾಳಿ ಆರಂಭವಾಗ್ಬೋದು ಅನ್ನೋ ಒಂದು ಸೂಚನೆ ಸಿಕ್ತು. ಅದು ಕೊನೆಗೆ ಆತಂಕಕಾರಿಯಾಗಿ ಆರಂಭವಾಗಿಯೇ ಬಿಟ್ಟದ್ದು ಫೆಬ್ರವರಿ 28 ಮಾರ್ಚ್ 1ರ ರಾತ್ರಿ. ಮೊದಲ ದಾಳಿಯಲ್ಲೇ ಇರಾನ್ನ ಸುಮಾರು 30 ಟಾರ್ಗೆಟ್ಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸಿವೆ. ಇಸ್ರೇಲ್ ಆ ದಾಳಿಯನ್ನು ರೋರಿಂಗ್ ಲಯನ್ ಅಂತ ಕರೀತದೆ. ಅಮೆರಿಕ ಎಪಿಕ್ ಫ್ಯೂರಿ ಅನ್ನೋ ಭಯಾನಕ ಹೆಸರಿನಲ್ಲಿ ಕರೆದಿದೆ. ಈ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತರಾಗಿದ್ದಾರೆ. ಜತೆಗೆ ಇರಾನ್ನ ರಕ್ಷಣಾ ಮಂತ್ರಿ ಮತ್ತು ಇರಾನಿ ಸೇನೆಯ ಮುಖ್ಯಸ್ಥ ಸಹ ಹತರಾಗಿದ್ದಾರೆ. ಅವರ ಜತೆಯಲ್ಲಿ ಸುಮಾರು 40 ಉನ್ನತಾಧಿಕಾರಿಗಳು, 200ರಷ್ಟು ಇತರ ಸರ್ಕಾರಿ ಮುಖ್ಯಸ್ಥರು ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಇರಾನ್ಗೆ ಪ್ರಾಥಮಿಕವಾಗಿಯೇ ಬಹಳ ದೊಡ್ಡ ಹೊಡೆತ ಬಿದ್ದಿದೆ. ಇರಾನ್ ಪ್ರತಿಯಾಗಿ ಇಸ್ರೇಲ್ ಮೇಲಷ್ಟೇ ಅಲ್ಲ, ಪಶ್ಚಿಮ ಏಷ್ಯಾದಲ್ಲಿ ಯಾವ್ಯಾವ ದೇಶದಲ್ಲಿ ಅಮೆರಿಕಾದ ವಾಯುನೆಲೆ, ಸೇನಾ ನೆಲೆ ಮತ್ತು ನೌಕಾ ನೆಲೆ ಇವೆ ಅಲ್ಲಿಗೆಲ್ಲ ಇರಾನ್ ಮಿಸೈಲ್ ದಾಳಿ ನಡೆಸಿದೆ. ಜೋರ್ಡಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ, ಬಹ್ರೇನ್, ಖತರ್, UAE, ಒಮಾನ್ ಇಷ್ಟೂ ದೇಶಗಳ ಮೇಲೆ ಇರಾನ್ ಮಿಸೈಲ್ ದಾಳಿ ನಡೆಸಿದೆ. ಈ ಸನ್ನಿವೇಶದಲ್ಲಿ ತನ್ನ ಸರ್ವೋಚ್ಚ ನಾಯಕನನ್ನು ಕಳ್ಕೊಂಡಂಥ ಇರಾನ್
ಇನ್ನೆಷ್ಟು ಕಾಲ ಯುದ್ಧ ಮುಂದುವರಿಸಬಹುದು? ಯುದ್ಧ ಯಾವ ರೀತಿ ಸಾಗುತ್ತಾ ಇದೆ? ಇದರ ಅಂತ್ಯ ಹೇಗಾಗಬಹುದು? ಇದು ನಮ್ಮೆಲ್ಲರ ಒಂದು ಕುತೂಹಲವನ್ನು ಕೆರಳಿಸಿರುವಂಥ ವಿಷಯ.